ಹಲೋ ಹಾಯ್ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಶ್ರಾವ್ಸ್ ಮಹಿ. ಇವತ್ತು ಸಂಡೇ, ಸೊ ನಾನು ಕಲರ್ಫುಲ್. ಡ್ಯೂಟಿ ಮುಗಿಸಿ ಮನೆಗೆ ಹೊರಡುವ ಹೊತ್ತಲ್ಲಿ ನನ್ನ ಫ್ರೆಂಡ್ ಬಂದು ಹೇಳಿದ್ದು, ನಾವಿವತ್ತು ಮ್ಯಾಂಗ್ಳೂರ್ ಹೋಗ್ತಿದ್ದೇವೆ, ನೀವು ನನ್ನ ಜೊತೆ ಜಾಯ್ನ್ ಆಗ್ತೀರಾ ಅಂತ. ಸಿಕ್ಕಿದ್ದೇ ಚಾನ್ಸ್ ಅಂತ ಅಂದ್ಕೊಂಡು ನಾನು ಹೊರಟೆ ಮಂಗಳೂರಿಗೆ. ನಾನು ಹರ್ಷಿಧನ್ಯ ತುಂಬ ಹಸಿವೆ ಆಗ್ತಿದೆ ಅಂತೇಳಿ ಫಸ್ಟಿಗೆ ಬೆಳ್ತಂಗಡಿಯಲ್ಲಿರುವಂಥ ದುರ್ಗಾ ಡೆಲಿಕೆಸಿಗೆ ಹೋಗಿ ಗೋಬಿ ಮಂಚೂರಿ ಆರ್ಡರ್ ಮಾಡಿದ್ವಿ. ಲೈಟಾಗಿ ತಿಂದು ಹೊರಡುವ ಅಂತೇಳಿ ಗೋಬಿ ಮಂಚೂರಿನ ತಿಂದು ಅಲ್ಲಿಂದ ಬೆಳ್ತಂಗಡಿ ಬಸ್ ಸ್ಟ್ಯಾಂಡಿಗೆ ಹೊರಟ್ವಿ. ಬೆಳ್ತಂಗಡಿ ಬಸ್ ಸ್ಟ್ಯಾಂಡಲ್ಲಿ ಕಾದು ಫೈನಲಿ ಅರ್ಧ ಗಂಟೆ ಬಿಟ್ಟು ನಮಗೊಂದು ಬಸ್ ಸಿಕ್ಕಿತು. ಪುಣ್ಯಕ್ಕೆ ಸೀಟ್ ಕೂಡ ಇತ್ತು. ಹಾಗೆಯೇ ನಾವು ಬಸ್ಸಿಗೆ ಹತ್ತಿ ಅಲ್ಲಿಂದ ನಾವು ಹೊರಟದೆ ಮಂಗಳೂರಿಗೆ. ಧನ್ಯ ಅಂತೂ ತುಂಬಾ ಎಕ್ಸೈಟ್ಮೆಂಟಲ್ಲಿದ್ಲು, ಯಾವಾಗೊಮ್ಮೆ ಮಂಗಳೂರಿಗೆ ಹೋಗಿ ರೀಚ್ ಆಗ್ತೇವೆ ಅಂತ. ಸೊ ಫೈನಲಿ ಮಂಗಳೂರಿಗೆ ಬಂದು ರೀಚ್ ಆದ್ವಿ. ಫಸ್ಟ್ ನಾವು ಬಂದಿದ್ದೆ ಡಿ ಮಾರ್ಟಿಗೆ ಬಂದು ಐಟಮ್ಸ್ ನೋಡ್ತಾ ಇದ್ವಿ. ಯಾಕೋ ಏನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಸೊ ಅಲ್ಲಿಂದ ನಾವು ಹೊರಟದೆ ಸಿಟಿ ಸೆಂಟರಿಗೆ. ಆಟೋ ಮಾಡ್ಕೊಂಡು ಸಿಟಿ ಸೆಂಟರಿಗೆ ಹೊರಟ್ವಿ. ತುಂಬ ಟೈಮಿನ ನಂತರ ನಾವು ಆಟೋ ಹಾಗೂ ಬಸ್ಸಲ್ಲಿ ಹೋಗಿದ್ದರಿಂದಾಗಿ ತುಂಬಾ ಎಂಜಾಯ್ಮೆಂಟ್ ಕೂಡ ಇತ್ತು, ಹಾಗೆಯೇ ಸ್ವಲ್ಪ ಟಯರ್ಡ್ ಕೂಡ ಆಗಿತ್ತು. ಫೈನಲಿ ನಾವು ಸಿಟಿ ಸೆಂಟರಿಗೆ ಬಂದು ರೀಚ್ ಆದ್ವಿ. ಧನ್ಯನಿಗೆ ಕೆಲವು ಎಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನು ಪರ್ಚೇಸ್ ಮಾಡಲಿಕ್ಕಿತ್ತು. ಸೊ ಹಾಗಾಗಿ ಫಸ್ಟ್ ಅಲ್ಲಿ ಹೋಗಿ ಅವಳಿಗೆ ಬೇಕಿರುವ ಐಟಮನ್ನು ಪರ್ಚೇಸ್ ಮಾಡಿದ್ವಿ. ಅಲ್ಲಿಂದ ನಾವು ಬಂದದೆ ಫಾರಂ ಮಾಲಿಗೆ. ಫಾರಂ ಮಾಲಲ್ಲಿ ತುಳುವರ ಫೆಸ್ಟ್ ಕೂಡ ನಡೀತಾ ಇತ್ತು. ಸೊ ಹಾಗಾಗಿ ಅಲ್ಲಿ ಯಕ್ಷಗಾನ, ಮಹಿಷಾಸುರ ಹಾಗೆಯೇ ಆಟಿಕೊರಂಜಿ ಕೂಡ ಇತ್ತು. ನಾವಲ್ಲಿಂದ ಬಂದದ್ದೇ ಫುಡ್ ಕೋರ್ಟಿಗೆ. ತುಂಬಾ ಬಾಯಾರಿಕೆ ಹಾಗೂ ಹಸಿವೆ ಆಗಿತ್ತು, ಹಾಗಾಗಿ ಬರ್ಗರ್ ಹಾಗೂ ಪೆಪ್ಸಿ, ಮಿರಿಂಡ ಕೂಡ ಆರ್ಡರ್ ಮಾಡಿದ್ವಿ. ಧನ್ಯ ಕೂಡ ಹೇಳಿದ್ದು ತುಂಬ ಹಸಿವೆ ಆಗ್ತಿದೆ ಅಂತ. ಸೊ ಅಲ್ಲಿಂದ ಫುಡ್ ಮುಗಿಸಿ ನಾವು ಹೊರಟದೆ ಹಾರರ್ ಹೌಸಿಗೆ ಹೋಗುವಾಗ ಧನ್ಯ ಯಾವ ರೀತಿ ರಿಯಾಕ್ಟ್ ಮಾಡಿದ್ದು ನೀವೇ ನೋಡಿ. ಹಾರರ್ ಹೌಸಿಗೆ ರೆಡಿಯಾ? ಹರ್ಷಿ ನೀನು ರೆಡಿಯಾ? ನೋಡ್ಲೇ ಇಲ್ಲ. ನಾನಿಲ್ಲಿ ಅಲ್ಲಿ ಕಣ್ಣು ಮುಚ್ಚಿ ನೋಡು ಹೊರಗೆ ಬಿಟ್ಟದ್ದು. ಬರ್ಗರ್ ತಿನ್ನೋ ಮೂಲೆ ಸ್ವಲ್ಪ ಪರ್ಚೇಸ್ ಕೂಡ ಮಾಡಿಕೊಂಡು ನಾವು ಹೊರಟದೆ ಬೆಳ್ತಂಗಡಿಗೆ. ಅಲ್ಲಿಂದ ನಾವು ಹೊರಟದೆ ಸ್ಟೇಟ್ ಬ್ಯಾಂಕಿಗೆ. ಅಲ್ಲಿಂದ ಬಸ್ ಹತ್ತಿ ಬೆಳ್ತಂಗಡಿಗೆ ಬಂದ್ವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.